ಮನೆ ತಕ್ಕ ಹೋಗ್ತಾ ಇದೆಯಾ ಏನು ಅಂಗಡಿ ತಕ್ಕ ಹೋಗ್ತಾ ಇದೆಯಮ್ಮ? ಅಂಗಡಿ ತಕ್ಕ ಹೋಗೋಣ, ಮನೆ ತಕ್ಕ ಯಾಕೆ ಹೋಗೋಣ? ಏನು ದುಡ್ಡಿಲ್ಲ, ಸಾಲ ಕೇಳೋಣ ಬಾ. ಇವು ನಿನ್ನ ಸುಬ್ಬಣ್ಣ ಏನು ಅಂತಾನ, ಸುಬ್ಬಣ್ಣ ಅಂಗಡಿ ಕೇಳೋಣ. ಕೇಳಿ ಅವನವ ತಾಳಿ ಕೊಡಲ್ಲ ಅಂತ ಹೇಳಿದ್ದ ಸುಬ್ಬಣ್ಣ, ನಾನು ಸಾಲ ಕೊಡಲ್ಲ ಅಂತೇಳಿ ಅಲ್ಲಿ ಅವ್ರು ಎದುರಿ ಪಾರ್ಟಿಗೆ ಹೋಗೋಣ ಬಾ. ಅಷ್ಟೇ, ಅವರು ಬಾಲಪ್ಪರ ಅಂಗಡಿಗೆ ಹೋಗೋಣ ಬಾ. ಭಾರಿ ಗಾಂಚಲಿ ಮಾಡ್ತಾನೆ ಕಣಮ್ಮ ಸುಬ್ಬಣ್ಣ. ಕೊಡಲ್ಲ ಅಂತಂದು ಸಾಲನ ಯಾರಿಗಾಗ್ಲಿ ನಾನು ಸಾಲ ಕೊಡಲ್ಲ ಅಂತಾನೆ. ನಡಿ ಕೇಳೋಣದೆಲ್ಲ ಕೊಡಲಿಲ್ಲ ಅಂದ್ರೆ ಸರಿಯಾಗಿ ಬೈದು ನಿನ್ನ ಅಂಗಡಿ ಬರೋದೇ ಇಲ್ಲ ಸುಬ್ಬಣ್ಣ ಇನ್ಮೇಲಿಂದ ಅಂತೇಳಿ ಸರಿಯಾಗಿ ಬೈದು ನಾವು ಬಾಲಣ್ಣ ಅಂಗಡಿಗೆ ಹೋಗೋಣ ನಡಿ. ಮೈತಿ ನಾನೊಂದ್ಸತಿ ಕೇಳ್ತೀನಿ ತಡಿ. ಅವ್ನು ಚಂದಕ್ಕೆ ಬೈಬೇಕಾ ಸುಬ್ಬಣ್ಣನ, ಸರಿಯಾ ಬೈಬೇಕಾ? ನಮಗೆ ಸಾಲ ಕೊಡಲ್ಲ ಅಂತಾನೆ. ಹೆಂಗೆ ಇವಾಗ ಹೋಗಿ ಕೇಳೋಣ ಬಾ, ಇಲ್ಲಿ ಇವಾಗ ಹೋಗಿ ಸಾಲ ಕೇಳಿಲಿ ಗೊತ್ತಾಗುತ್ತೆ ಕೊಡ್ತಾನೆ ಇಲ್ವ ಅಂತ. ಸಂತೋಷ ಉಲ್ಲಾಸ ಹಲಲಲಲಲಲಲಲಲಲಿ ಅಮ್ಮ ನನಗಂತೂ ತುಂಬ ಖುಷಿ ಆಗ್ತೈತೆ. ಅಯ್ಯೋ ಹೌದೇನು, ಓಡ್ಬಾ 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 ಹಂಗಾದ್ರೆ. ಎಮ್ಗಳು ಯಾಕೆ ಬಂದರು, ಬರೀ ಸಾಲಕ್ಕೆ ಬರ್ತಾರೆ. ಇಲ್ಲ ಅಂತೀನಿ, ಸಾಲು ಕೇಳೋಣ ಬರಲಿ, ಇನ್ನೂ ಇಸ್ಕೊಂಡಿರೋದೇ ಕೊಟ್ಟಿಲ್ಲ ಇವರು. ಸುಬ್ಬಣ್ಣ ಅಂತೂ ಬತ್ತ 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 ಹುಡುಗ ಆಗಿದೆಯಪ್ಪ. ಇನ್ನೊಂದು ಮದುವೆ ಮಾಡ್ಬೋದು ಹಂಗೈದೀಯ. ಹೆಂಗೈದೆಯಪ್ಪ ಸ್ವಾಮಿ, ಹಂಗೇನೆ ನಿನಗೆ ಈಗ ಹೆಣ್ಣು ನೋಡಿ ಮದುವೆ ಮಾಡಿರೋ ಮದುವೆ ಮಾಡ್ಬೋದು. ವರ್ಷದಿಂದ ನಾನು ಮದುವೆ ಆಗಿ ಬಂದಂಗಿಂದ ನೋಡ್ತೀನಿ ಸುಬ್ಬಣ್ಣ, ನೀನು ಇದ್ದಂಗೆ ಇದೆಯಾ. ಒಂದು ದಪ್ಪಕ್ಕಾಗಿಲ್ಲ, ಸಣ್ಣಕ್ಕಾಗಿಲ್ಲ, ವಯಸ್ಸಾಗಿಲ್ಲ, ಕೂದಲು ಬೆಳಗಾಗಿಲ್ಲ, ಏನಿಲ್ಲ. ಸುಬ್ಬಣ್ಣ ಅಂಗಡಿ ಅಂತೇಳಿ ನಾನು ಮದುವೆ ಆಗಿ ಬಂದಾಗಿಂದಲೂ ನೋಡ್ತಾ ಇದ್ನಲ್ಲ, ಹೆಂಗಿದೆಯಾ ಹಿಂಗೆ ಇದೆಯಾ, ಹುಡುಗಾಗಿದ್ಯಪ್ಪ ಹಂಗೇನು. ಕಣಣ್ಣ, ಊರಾಗೆಲ್ಲ ನಿನ್ನಂತೂ ನೆನೆಸ್ಕೊಂತಾರೆ. ಸುಬ್ಬಣ್ಣನೇ ರೇಟ್ನಾಗ ಎಷ್ಟೋ ಆಸೆಪ್ಪ, ಒಂದು 2-3 ರೂಪಾಯಿ ಕಮ್ಮಿ ಬಿಟ್ಟೆ ಕೊಡುತ್ತೆ. ಬಾಲಣ್ಣಂದು ಬೊಲ್ ರೇಟು, ಎಲ್ಲಾದ್ರಾಗೂ ಈ ರೇಟ್ ಇಕ್ಕಿರ್ತಾನೆ. ಅವನದು ಐಟಮೂ ಚೆನ್ನಾಗಿರಲ್ಲ, ಸುಬ್ಬಣ್ಣ ಥರ ಐಟಮು ಭಾಳ ಚೆನ್ನಾಗಿರುತ್ತೆ ಅಂತಾರೆ ಕಣ್ ಸುಬ್ಬಣ್ಣ. ಏನಿನ್ನ ಇಲ್ಲಡಮ್ಮ, ಇವಾಗ ಯಾಕೆ ಬಂದಿದ್ರ, ನಿಮ್ಗೆ ಯಾಕೆ ಕೊಡ್ಲಿ ಹೇಳ್ರಿ. ಸುಮ್ಮನೆ ನೀವು ಅದು ಇದು ಹೇಳ್ಬೇಡ್ರಿ, ನಿಮ್ಗೆ ಯಾಕೆ ಬೇಕು ಅಂತ ನೀವು ಹೇಳ್ರಿ. ಅಲ್ಲ, ನಾಳೆ ಕನ್ನಡದಾಗ ಕೊಡ್ತೀನಿ. ನಮ್ಮ ಹುಡುಗ ಆಲೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಆಲೆ ಅವನಿನ್ನೇನು ಇವಾಗ ಹೋಗ್ತಾ ಇದ್ದಾನೆ, 20-30 ಸಾವಿರ ಸಂಬಳ ಅವ್ನಿಗೆ ಆಲೇನೆ. ಅದಕ್ಕೆ ನಾಳೆ ಕನ್ನಡದಾಗ ಕೊಡ್ತೀನಿ. ಒಂದು ಔಡ್ಲೆಣ್ಣೆ ಡಬ್ಬಿ ಕೊಡು. ದೀಪ್ ಕಾಕ ಎಣ್ಣೆ ಇರುತ್ತಲ್ಲ ಅಂಥದ್ದು ಕೊಡು. ಹೋಗ್ರಮ್ಮವು ಹೋಗು, ಇಸ್ಕೊಂಡಿರೋದನ್ನೇ ಕೊಟ್ಟಿಲ್ಲ. ನಾನು ಹೇಳಿದ್ದೀನಿ, ನೀವು ಸಾಲ ಕೇಳಂಗಿದ್ರೆ ಮತ್ತೆ ನಮ್ಮ ಅಂಗಡಿ ತಕ್ಕೆ ಬೋರ್ಬೇಡ್ರಿ ಅಂತ ಹೇಳಿ. ತಿರ್ಗಾನ ಮಸ್ಕ ಹೊಡ್ಕೊಂಡು ಬಂದಿದ್ರಿ ಇಲ್ಲಿ. ನೀವೇನೇವಾಗ್ಲಿರೂ ಕೊಡಲ್ ಕಣಮ್ಮ, ನಾವು ಐಟಮ್ ತರಬೇಕು. ಓಹೋ, ಏನು ನಾವು ಈ ಸಾಲ ಕೊಡಲ್ಲ ಅಂದಂಗೆಲ್ಲ ಗೊತ್ತೀರ. ಮರಯ್ಯ, ನಾವೇನು ಊರು ಬಿಟ್ಟು ಹೋಗಲ್ಲ, ಕೊಡ್ತೀವಿ. ಒಂದು ದೀಪ್ ಎಣ್ಣೆನ ಒಂದು ಅರ್ಧ ಲೀಟ್ರದ್ದು ಒಂದು ಕ್ಯಾನ್ ಬರುತ್ತಲ್ಲ ಅಂತದೊಂದು ಕೊಡ ಮರ ಕೊಡ್ತೀವಿ. 1 ಲೀಟ್ರದೇ ಕೊಡು, ಏನು ಕೊಡ್ತೀವಿ. ಹಿಂಗೆ ನಮ್ಮ ಅಂಗಡಿ 1 ರೂಪಾಯಿನೂ ಸಾಲ ಕೊಡಲ್ಲ. ಇಲ್ಲಿಂದ ಹೋಗ್ತಾ ಇರ್ರಿ. ಅಯ್ಯೋ ಬಾರಮ್ಮ, ಡಬ್ಬುಂದೆ ಅಲ್ಲ ಅಂಗಡಿ ಇರೋದು. ಹಂಗೇನೆ ಬಿಡ್ಕೊಂತ ನನಗೆ ಸಾಲ ಕೊಡಕ್ಕೆ ಮಣ್ಣ ಹೆಂಗೇರಿ ಅಂಗಡಿ ಹಾಕಿಕ್ಕೊಂಡಿದ್ಯಾ, ಸಾಲ ಕೊಡಲಿಲ್ಲ ಅಂದಮೇಲೆ ಬಡ್ಕೊಂತೀಯ ಬಿಡು. ನಾ ಬಾಳೆಹಣ್ಣು ಅಂಗಡಿ ಹೋಗ್ತೀವಿ ಬಾರಮ್ಮ. ನಾ ಬಿಡು, ವ್ಯಾಪಾರ ಎಲ್ಲನ ಇಲ್ಲೇ ಮಾಡೋಣ, ಸಾಲನೂ ಇಲ್ಲೇ ತಗೊಂಡು ಹೋಗೋಣ, ಕ್ಯಾಶ್ ಕೊಟ್ಟುನು ಇಲ್ಲೇ ತಗೊಂಡು ಹೋಗೋಣ ಅಂತ ಹೇಳಿ ಬಂದರೆ ಅಪ್ಪ ಹಿಂಗೆ ಮಾಡ್ತಾನೆ ಬಾ. ನಾ ಸುಮ್ಮನೆ ಬಾಳೆಹಣ್ಣು ಅಂಗಡಿಗೆ ಹೋಗೋಣ, ನಾವು ಬಾಳೆಹಣ್ಣಿನ ವಾಸಿ. ಬಾ, ಇವನ್ನ ಎಲ್ಕೆ ಮತ್ತೆ ಊರಾಗೆಲ್ಲ ಸುಬ್ಬಣ್ಣೊಂದು 5 ರೇಟ್ ಅಂತ ಬೈಕ್ಯಂತಾರೆ ಬಾ. ಹೋಗ್ರಿ ಮತ್ತಿ. ಇಲ್ಲಿ ಅದು ಇದು ಮಾತಾಡ್ಕೊಂಡು ಮಸ್ಕ ಹೊಡ್ಕೊಂಡು ಬಂದ್ರಿ. ನೀವು ಯಾವಾಗ ಇಂಥ ಮಾತಾಡ್ಕೊಂಡು ಬಂದ್ರೆ ಅವಾಗಲೇ ಗೊತ್ತಾಯ್ತು ತಾಯಿ ಮಗಳಿಗೆ ಇಬ್ಬರಿಗೂ ಎಲ್ಲೂ ಕೊಡಲ್ಲ. ಹೋಗ್ರಿ, ನಿಮ್ಗೆ ಊರು ತುಂಬ ಸಾಲ ಮಾಡ್ಕೊಂಡು ಊರು ತುಂಬ ಅಂಗಡಿಗೆ ಒಂದು ಅಂಗಡಿ ಬಿಟ್ಟು ಹಳೇದೇನೆ ಇನ್ನು ಕೊಟ್ಟದಂಗೆ ನಾನು ಅವತ್ತೇ ಹೋಗ್ತಿದ್ದೀನಿ. ಇನ್ನೂ ಬಂದಿದ್ರು ಸಾಲ ಕೇಳಕ್ಕೆ. ನಿಮಗೆ ನಾಚಿಕೆ ಮಾನ ಮರ್ಯಾದಿಲ್ಲ. ಹೋಗ್ರಿ ಅಶಿಕೆ. ಹೋಗ್ತೀವಿ ಹೇಳಿ, ನಾವೇನೇನು ಊರು ಬಿಟ್ಟು ಹೋಗಲ್ಲ. ಕೊಡ್ತೀವಿ, ಹಿಂದೆ ನಾವೇನೇನು ತಿಂಬಲ್ಲ, ಕೊಡ್ತೀವಿ ಹೇಳ ಮರೈ. ಏನು ಕೊಡಬೇಡ, ನಮಗೂ ಐತೆ. ನಿನ್ನ ಒಬ್ಬಂದೇ ಅಲ್ಲ ಅಂಗಡಿ ಇರೋದು, ಊರು ತುಂಬ ಅಂಗಡಿ ಇದೆ. ಎಲ್ಲಾದ್ರೂ ತರೋದು ಗೊತ್ತೈತೆ ನಮಗೆ. ಊರು ತುಂಬ ಇದಾವೆ ಅಂಗಡಿ, ಹೋಗ್ತೀವಿ ತರೋದು ಗೊತ್ತೈತೆ. ನಡಿಗೆ ಹೋಗೋಣ ಬಾಳೆಹಣ್ಣರ ಅಂಗಡಿಗೆ. ನಾನು ಅತ್ತೆ ಹೇಳಿದ್ದು ಬಾಳೆಹಣ್ಣರ ಅಂಗಡಿಗೆ ಹೋಗೋಣ, ಇವ್ರ ಅಂಗಡಿಗೆ ಬೇಡ ಸುಬ್ಬಣ್ಣನ ಅಂಗಡಿಗೆ ಅಂತ. ಇನ್ನಿಪಟ್ಟೆ ಆತಕ್ಕೆ ಬಂದೇವು ನಡಿ. ಸಾಲನೂ ಕೊಡಲ್ಲ, ಯಾತಕ್ಕೆ ಕೊಡಲ್ಲ, ತಾಂಡಿರೋ ಬಾಕಿನೇ ಕೊಡಲ್ಲ. ಬಂದ್ಬಿಡ್ತಾರೆ ಇಲ್ಲಿ ಸಾಲ ಕೊಡೋರು ಇದ್ಬಿಟ್ರೆ ಏನಿಲ್ಲ, ಸುಮ್ಮನೆ ತಗೊಂಡು ಹೋಗ್ತಾರೆ. ಹಳೆ ಬಾಕಿನೇ ಕೊಟ್ಟಿದ್ದೀನಿ, ಇಲ್ಲಿ ಸಾಲ ಕೇಳ್ಕೊಂಡು ಹಿಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ಬೋಗ್ತಾರೆ. ಇವ್ರೇನು ಇಂಥ ಜನಗಳಾಗ್ಯಾವ್ರಿ. ಇಂಥವ್ರು ಬೋರ್ಲಿಲ್ಲ ಅಂದ್ರೆ ವಯಸ್ಸಿ ನನಗೆ. ಹಿಂಗೆ ಒಟ್ಟು ಇಂಥವ್ರು ಬಂದ್ಬಿಟ್ರೆ ಸವಾಸಲ್ಲ. ಹೋಗ್ಲೇಳು, ಇನ್ನೊಂದು ಅಂಗಡಿಗೆ ಹೋಗ್ಲೇಳು. ಅವ್ನು ಕೊಡ್ತಾನೆ. ಇವಾಗ ನನ್ನ ಮ್ಯಾಗ್ಲು ಇದಕ್ಕೆ ಏನಂತ ಜಗಳ ಆಡ್ಕೊಂಡವ್ರಿ ಅಂತ ಅವ್ನು ಕೊಡ್ತಾನೆ, ಕೊಡ್ಲೇಳು. ಏನು ಒಂದು ಒಬ್ಬಂದೆ ಅಂಗಡಿ ಸೀಮೆಗಿಲ್ದ ನಾನು. ಏನು ಬಾ, ಬಾರಣ್ಣಿಂದು ಅಂಗಡಿ ದೊಡ್ಡದು. ಇಲ್ಲೇ ತಗೊಂಡು ಹೋಗೋಣ ಬಾ. ಯಾಕಮ್ಮ ಜಗಳ? ಸುಬ್ಬಣ್ಣ ಇಂತಾಗೆ ಅಲ್ಲಿಗೆ ಹೋಗ್ತಾ ಇದ್ರಿ, ಸುಬ್ಬಣ್ಣ ಅಂಗಡಿಗೆ ಯಾಕೆ ಜಗಳ ಮಾಡ್ಕೊಳ್ತಾ ಇದ್ದೀರಾ? ಅಲ್ಲ, ಔಡ್ಲೆಣ್ಣೆ ಡಬ್ಬಿ ಕೇಳಿದೆ, ಕೊಡ್ತೀನಿ ಅಂತ ಹೋಗಿ ತಗೊಬತ್ತೀನಿ ಅಂದ್ರೆ ಇವ್ರು ಬಿಟ್ಟು ಹೋಗ್ತಾರೆ ನಮ್ಮಂಗೆ ಆಡ್ತಾನೆ. ತೆಗಿ, ಅವನ ಅಂಗಡಿಗೆ ಹೋಗಲ್ಲ ಪಟ್ಟು. ಅವನ ಅಂಗಡಿಗೆ ಅತ್ತೆ ಮತ್ತೆ ನಾಳೆ ಮಾಡಿತಿರ್ತಾನೆ ಕೋಕೊಂಡು. ಅವನ ಅಂಗಡಿಗೆ ಹೋಗಲ್ಲ ಇನ್ಮೇಲಿಂದಾನ, ನಿಮ್ಮ ಅಂಗಡಿಗೆ ಬತ್ತಿ ಬಲಣೆ. ಒಂದು ದೀಪ ಹಾಕೋದೊಂದು ಔಡ್ಲೆಣ್ಣೆ ಡಬ್ಬಿ ಇದ್ರೆ ಕೊಡು ಕಡಮ್ಮ. ಸಾಕೆ? ಸಾಕು ಹೇಳೋಣ, ಸಾಕು. ಎಷ್ಟದು ಆಮೇಲೆ ತಗೊಂಬಂದು ಕೊಡ್ತೀವಿ ಹೇಳು. ನೀನೇ ವಾಸಪ್ಪ ರೇಟ್ನಾಗೆ.
ಹ್ಞೂ ನಮ್ಮ ಪಟ್ಟಿ ಆ ತರಕ್ಕೆ ಬಂದ್ರೂ ಅಣ್ಣಗೂ ಹೇಳ್ಬೇಕು ಏನೇ ಸಾಮಾನು ತಂದ್ರೂ ಮನೆಯಾಗೆ ಬಾಲಣ್ಣರ ಅಂಗಡಿಯಾಗೆ ತರ್ರಿ ಅಂತ. ಬರ್ರಿ ಕೊಡ್ತೀವಿ ನಿಮ್ಗೇನು ಇಲ್ಲ ಅಂಬಲ್ಲ ತಗೊಂಡು ಹೋಗ್ರಿ. ಅವ್ನು ಹಂಗೆ ಮತ್ತು ಅವ್ನು ಆಡೋದು ಎಲ್ಲ ಜನ ಹಂಗೆ ಬೈಕೆ ಮತ್ತು ನನ್ನ ಅಂಗಡಿಗೆ ಜಾಸ್ತಿ ಜನ ಬರೋದು. ಅದಕ್ಕೆ ನಾನೊಂದು ಸ್ವಲ್ಪ ಇವಾಗೆಲ್ಲ ದೊಡ್ಡದಾಗಿ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಬರ್ರಿ ಕೊಡ್ತೀನಿ ತಗೊಂಡೋಗಿ. ಹ್ಞೂ ಸರಿ ಆಯ್ತು ಹೇಳಪ್ಪ, ಆಮೇಲೆ ತಗೊಂಬಂದು ಕೊಡ್ತೀವಿ. ನೀನೇ ವಾಸೆ ಅಂತ ನಾನಾಗಲಿ ಬಾಲಣ್ಣ ತಗೊಂಬ ಕೊಡ್ತೀವಿ ಆಮೇಲೆ. ಮನೆಯಾಗೆ ಇತ್ತು ಖಾಲಿಯಾಗೈತೆ ಅದಕ್ಕಾಗಿನ. ಹಂಗೆ ಏನು ಮಾಡೋಕ್ಕಾಗುತ್ತೆ ಅತ್ಲಾಗೆ, ಹಿಂಗಿದ್ದಾರೆ ಹಿಂಗೆ ಇರಲ್ಲ ಪಾಪ ಕೊಡೋದು. ಸಾಲ ಪಾಪ ಗೊತ್ತಿರಲಿಲ್ಲ, ಮಾತಾಡಿಸ್ತಿರ್ಲಿಲ್ಲ, ನಾನು ಸುಮ್ಮನೆ ಆಗ್ತಿದ್ದೆ. ಅವ ಒಂದು ಜಗಳ ಮಾಡ್ಕೊಂಡಿದ್ರು ನಂತಾಗಿ. ಅದಕ್ಕೇನೆ ಇವತ್ತು ಅವ್ರೇಟ್ಗೆ ಅವರೇ ಬಂದವ್ರೆ ಕೊಟ್ಟು ಏನು ಮಾಡೋಣ. ವ್ಯಾಪಾರಸ್ಥರು ಒಂದಿಟ್ಟು ಅನುಸರಿಸ್ಬೇಕು. ನೋಡು ಯಾರನ್ನ ನೋಡ್ತಾರೇನೋ ಸುತ್ತೋರ ಮುತ್ತೋರ ನೋಡು. ಇಲ್ಲಿ ಹೇಳಮ್ಮ ಯಾರು ಇಲ್ಲಿ ಹೇಳು. ಇತ್ಲಗಳವ್ರ ನೀನು ನೋಡಿ, ಇತ್ಲಗಳವ್ರ ನಾನು ನೋಡ್ತೀನಿ. ನಿನ್ನ ಬೆನ್ನಿಂದರ ಇರೋರ್ನೆಲ್ಲ ಯಾರನ್ನ ಬರ್ತಾರೇನಂತ ಇತ್ಲಾಗ ನಾನು ನೋಡ್ತೀನಿ. ನನ್ನ ಕಡೆಗಳವ್ರನ್ನ ನೀನು ನೋಡು. ಹಾಕು ಇವಾಗೆಲ್ಲ ಸುರಿ ಅಲ್ಲಿಗೆ. ಸರಿ ಬಿದ್ದು ಕಾಲು ಮುರ್ಕೋಬೇಕು, 2 ಕಾಲು ಮುರಿಬೇಕು. ಈ ಕೊಪ್ಪೆ ಗಿಣ್ಣು ಬೇರೆ ಐತೆ. ಆ ಕೊಪ್ಪೆ ಗಿಣ್ಣಕ್ಕೆ ಇನ್ನು ಉಡ್ಲೆಣ್ಣೆಲ್ಲ ತಂದು ಹಾಕ್ಬಿಟ್ರೆ ಅಷ್ಟೇ. ನೋಡು ಅವಳ ಕತೆ ಏನಾಗುತ್ತೆ ಅಂತ ಹೇಳಿ. ನೀನು ಉಡ್ಲೆಣ್ಣೆ ಹೋಗ್ಲೇಳು, ಒಂದು ಡಬ್ಬಿ ಸೀದಾನೆ ಹೋಗ್ಲೇಳು. ಎಲ್ಲ ಹಾಕ್ತೀನಿ, ಇಲ್ಲೆಲ್ಲ ಹಾಕ್ತೀನಿ. ಇನ್ಯಾರು ಬರಲ್ಲ, ಅವಳೇ ಬಟ್ಟೆ ಇಕ್ಕೋಗ್ಯಾಳೆ ಅಂದಮೇಲೆ ಇನ್ಯಾರು ಬರಲ್ಲ. ಮತ್ತೆ ಬೀಳ್ಬೇಕು, 2 ಕಾಲು ಮುರಿಬೇಕಣಮ್ಮ. 2 ಕಾಲು ಮುರಿದು ಎದ್ದಳಕ್ಕೆ ಬರಬಾರ್ದು. ಯಾರನ್ನ ಬರಲೇಳು, ಅವಳನ್ನ ಬರಲಿ, ಯಾರು ಬರ್ತಾರ ಅವ್ರು ಬೀಳ್ತಾರೆ ಅಷ್ಟೇ. ಇನ್ನೇನು ಮಾಡೋಕ್ಕಾಗತ್ತೆ. ಅವಳು ಬಟ್ಟೆ ಇಕ್ಕಾಳಂದ್ಮೇಲೆ ಅವಳು ಈಗ ಇನ್ನೊಬ್ರು ಯಾರನ್ನ ಬರ್ತಾರೆ ಬೀಳ್ತಾರೆ. ಆಮೇಲೆ ಅವ್ರು ಎದ್ದು ಹೋಗ್ತಾರೆ. ಆಮೇಲೆ ಅವಳು ಬರ್ತಾಳೆ, ಅವಳು ಬಿದ್ದೇ ಬೀಳ್ತಾಳೆ ಇಲ್ಲಿ. ಅವಳು ಬಿದ್ದೇ ಬೀಳ್ತಾಳೆ ಇಲ್ಲಿ. ನೋಡು ಯಾರನ್ನ ಬಿದ್ದರೆ ಸಾಕಾಗೈತಿ ಇಲ್ಲಿ. ಬೀಳಲಿ ಅಂತಾನೆ ಹಾಕ್ತಾ ಇದ್ದೀನಿ ಎಣ್ಣೆ ಎಲ್ಲ. ನೋಡು ಸುತ್ತೂರ ನೋಡ್ಬೇಕು ನೀನು. ಆಮೇಲೆ ಯಾರನ್ನ ಬಂದ್ಕಿಂದ ರೋಟ ಸವಾಸಲ್ಲ ಸೂಕ್ಷ್ಮಿಯಾಗಿರ್ಬೇಕು. ಇವಾಗ ಏನಿದ್ರು ನಾವು ಮಾಡ್ತಾ ಇದೀವಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ಹಂಗೆ ಮಾಡಿ ತೋರಿಸ್ಬೇಕು. ಅದೇ ಮತ್ತೆ ಹಾಕಮ್ಮ ಸುತ್ತೂರ ಹಾಕು, ಅತ್ಲಾಗೆಲ್ಲನ ಹಾಕು. ಬಂದು ಕಾಲಿಗೆ ತೆಡ್ಗೆ ಜರ್ಕನ್ ಜಾರಿ ಬೀಳ್ದೊಡಿ ಬೀಳ್ಬೇಕು. ಹಂಗೆ ಮಾಡು ಹೇಳ್ತೀನಿ. ಹಂಗಾಕ ಅತ್ಲಾಗೆಲ್ಲ ಹಾಕು. ಮತ್ತು ಲೌಡಿ ಎಲ್ಲ ತಿಂಬಕ್ಕೆ ಮಸ್ತ ತಂದು ಕೊಡ್ತಾನಂತೆ. ಹುಡುಗರಿಗೆ ಎಲ್ಲ ತಗೋ ಹೇಳ್ತಾಳೆ. ನಮ್ಮ ಅಯ್ಯಪ್ಪ ನಮ್ಮ ಹುಡುಗರಿಗೆ ಹಂಗೆ ತಂದು ಕೊಡುತ್ತೆ ಅಂತ ಮಸ್ತಾಗ ಅದು ಇದು ತಂದು ಕೊಡ್ತಾನಂತೆ. ಮನೆಯಾಳ ಏನು ಅವನು ಗುಟ್ಟಿದ್ವು ಮಕ್ಕಳು ಅಮ್ಮಂಗೆ ಹಂಗೆ ತಕೊಂಬಂದು ಕೊಡ್ತಾನೆ. ಯಾರೋ ಮಕ್ಕಳನ್ನ ಸಾಕ್ತಾನೆ. ಯಾರ ಮಕ್ಕಳು ನೆಕ್ಸ್ಟ್ ಸಾಕಿರಿ ಏನಕ್ಕೆ ಬಂದಂಗೆ. ಅಲ್ಲ ಮಕ್ಳು ಬಿಡಪ್ಪ, ಮಕ್ಳು ಮರಿ ಇಲ್ದಾನಾಗಿದ್ರೆ ಮಕ್ಳು ಮರಿ ಇಲ್ಲ ಅನ್ಬೋದಾಗಿತ್ತು. ಮಕ್ಳು ಮರಿ ಇದ್ದು ಕೊಟ್ಟು ಮನ್ಯಾಳ ಅಂತಾರನ್ನ ಸಾಕ್ತಾನಲ್ಲ. ಮನ್ಯಾಳ ನನ್ನ ಮಗ. ಮಕ್ಳು ಮರಿ ಇದಾವೆ ಎಂಬುದು ಜ್ಞಾನನೇ ಇಲ್ಲ. ಫಸ್ಟು ಅವ್ನಿಗೆ ಏನಾನ ಒಂದು ಆಗ್ಬೇಕಣಮ್ಮ. ಅವ್ನಿಗೆ ಏನಾನ ಒಂದು ಆದ್ರೇನೆ ಅವ್ನ ಅಪ್ಪ ಎಂತ ಒಂಬಕ್ಕನ ಆಸ್ಕೆ ಆಗುತ್ತೆ ನನಗೆ. ಅವ್ನು ಇನ್ನೆಲ್ಲಿ ಪಟ ಅಷ್ಟೇನೆ ಇಲ್ಲ ಸೊತ್ತವನೇ ಅಂತ ಅನ್ಕೊಂತೀವಿ. ಹಂಗೆ ಹೇಳ್ತೀನಿ. ಎಲ್ಲನ ಕಂಡ್ರೆ ನಮ್ಮ ಅಪ್ಪ ಇಲ್ಲ ಸೊತ್ತವನೇ ಅಗದು ಬಿದ್ದವನೇ ಸಾಕಾಗಲ್ಲ ಅಂತ ನೇಣಕ್ಕೆ ಸೊತ್ತವನೇ ಅಂತ ಹೇಳು. ಎಲ್ಲನ ಕಂತಾನಲ್ಲ ಅವಾಗ ಹಂಗೆ ಹೇಳು. ಅವಾಗ ಅವನಿಗೆ ಅರಸ ಆಗುತ್ತೆ. ಮನ್ಯಾಳ ನನ್ನ ಮಗ ನಮ್ಗೆ ಹಿಂಗೆ ಮೋಸ ಮಾಡೋಕ್ಕೆ ಎಲ್ಲಿಂದ ಕಾತ್ಕೊಂಡಿದ್ದೋ ಏನೋ ಮನ್ಯಾಳ ಮೋಸ್ಕಾರ. ಅದೇ ಮತ್ತೆ ಸಿಗಲಿ ಅಂತ ಕಾಯ್ತಾ ಇದ್ದೀನಿ. ಎಲ್ಲನ ಸಿಕ್ಕಿರೆ ಹೇಳ್ತೀನಿ ನಾನು ಎಲ್ಲನ. ಎಲ್ಲನ ಮೋಸ ಮಾಡಿದ್ರು ಮೋಸಗಾರರು ಮನ್ಯಾಳ್ರು ಅಂತ ಬೈಕೊಂತೀನಿ ಚಂದಕ್ಕೆ. ಓಟು ಹಾಕಣ ಇಲ್ಲ ಓಟು ನೆತ್ಲ ಕಾಲಿಕ್ಕಿರ ಅಲ್ಲಿಂದ ಬಂದ್ರು ಬಿಡ್ಬೇಕು, ಇಲ್ಲಿಂದ ಬಂದ್ರು ಬಿಡ್ಬೇಕು. ಹಂಗೆ ಮಾಡು. ಓಟು ಹಾಕ್ಬಿಡು. ಅದು ನಿನ್ನ ಯಾತಕ್ಕೆ ನಾವೇನು ದೀಪ ಹಚ್ಚಲ್ಲ ಏನಿಲ್ಲ. ನೀನು ಸುಮ್ಮನೆ ಓಟು ಹಾಕಿಬಿಡು. ಹೋಗ್ಲೇಳು ಎಣ್ಣೆ ಒಂದು ಅರ್ಧ ಲೀಟ್ರದ ಹೋದ್ರೆ ಹೋಗುತ್ತೆ. ಹಾಕಿಬಿಡು. ಊರು ತುಂಬಾನ ಹೇಳ್ಕೊಂಡು ಓಡಾಡ್ತಾಳೆ. ನಮ್ಮ ಅಯ್ಯಪ್ಪ ಹುಡುಗರನ್ನ ಹಂಗೆ ನೋಡ್ಕೊಂಬತ್ತೆ ಅಂತ. ಏನು ಅವ್ರ ಮಕ್ಕಳಮ್ಮಂಗೆ ಅವನು ಎಲ್ಲ ತಗೊಂಬಂದು ಕೊಡ್ತಾನಂತೆ. 50,000 ಸಂಬಳ ಆಯ್ತಂತ ನಮ್ಮ ಹುಡುಗಂಗೆ. ಯಾರೋ ಫೋನ್ ಮಾಡಿ ಹೇಳಿರಲ್ಲ. ಅವ್ನು ಕೆಲಸ ಮಾಡ್ತಾನಲ್ಲ ಅಲ್ಲೊಬ್ಬ ನಮ್ಮ ಹುಡುಗ ಪರಿಚಯ ಇದ್ದಾನೆ. ಅವನು ಹೇಳೇನು 50,000 ಸಂಬಳ ಐತಂತೆ. ನಮಗೆ ಕೊಳ್ಳ್ರಮ್ಮ ಆದ್ರೂ ಆಯ್ತು ಅಂತ. ಕೈ ಆಯ್ತು 1,000 ಕೊಟ್ಟಿಲ್ಲ. ಅಕ್ಕೆ ಮತ್ತಿ ಇವಳೊಬ್ಳು ಇದ್ದಾಳಲ್ಲ, ಇವಳನ್ನೊಬ್ಳು ಏನಾನ ಒಂದು ಮಾಡಿಬಿಟ್ರತ್ಲಾಗೆ ಓಡೋಗ್ತಾಳೆ. ಅಕ್ಕೆ ಮತ್ತಿ ಕಾಲು ಮುರ್ಕೊಂಡು ಬಿದ್ದರೆ ಇವಳು ಸಾಕ್ರಿ ಮಾಡ್ಬೇಕು. ಅವಾಗ ಅವನೇನಿ ಅವಾಗ ಇವಳು ಯಾಕಂದ್ರೆ ಮದುವೆ ಆದ್ನ ಇವಳು ಸಾಕ್ರಿ ಮಾಡೋಕ್ಕೆ ಅಂತ ಅದೇ ಕಳಿಸ್ತಾನೆ. ಸರಿಯಾಗಿ ಬೀಳ್ತಾಳೆ ನೋಡು. ನೋಡ್ತಾ ಇರಿ, ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.